Hello my dear students, welcome back again. So in the previous session we discussed about the calculation of Carl Pearson's coefficient of skewness, that is for the individual series, correct? ಇವಾಗ ಏನು ನೋಡೋಣ, ಕ್ಯಾಲ್ಕುಲೇಷನ್ ಆಫ್ ಸ್ಕ್ಯೂನೆಸ್ ದಟ್ ಈಸ್ ಫಾರ್ ದ ಡಿಸ್ಕ್ರೀಟ್ ಸೀರೀಸ್. ಇವಾಗ ನೋಡೋಣ, ಇಲ್ಲೂ ನಿಮಗೆ ಕೊಟ್ಟಿರ್ತಕ್ಕಂಥ ಸೀರೀಸ್ ಡಿಸ್ಕ್ರೀಟ್ ಸೀರೀಸ್ ಆಗಿರೋದ್ರಿಂದ ಅಗೇನ್ ಫ್ರೀಕ್ವೆನ್ಸಿ ಕಾಲಮ್ ಇದೆ ನಮಗೆ ವಿತ್ ದ ಸೈಜ್ ವೇರಿಯಬಲ್. ಓಕೆ, ಸೊ ಇಲ್ಲೂ ನಿಮಗೆ ಸೇಮ್ ಪ್ರೊಸೀಜರ್. ಏನು ಮೊದಲು ನಮ್ಮ ಫಾರ್ಮುಲಾ ಸೇಮ್, ಕರೆಕ್ಟಾ? ಫಾರ್ಮುಲಾ ಟು ಫೈಂಡ್ ದ ಸ್ಕ್ಯೂನೆಸ್ ದಟ್ ಈಸ್ ಫಾರ್ ದ ಡಿಸ್ಕ್ರೀಟ್ ಸೀರೀಸ್, ಅಗೇನ್ ಇಟ್ ಈಸ್ ಸೇಮ್ ಹಿಯರ್. ಏನು, ಮೀನ್ ಮೈನಸ್ ಮೋಡ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಲ್ಲಿ ನಿಮಗೆ ತುಂಬ ಈಸಿ. ಏನಕ್ಕೆಪ್ಪ ಈಸಿ ಅಂತಂದರೆ, ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಅಬೌಟ್ ದ calculation of mean and calculation of mode and also the calculation of standard deviation, that is for the ಡಿಸ್ಕ್ರೀಟ್ ಸೀರೀಸ್, ಕರೆಕ್ಟಾ? ನಾವು ಮೀನ್ನ ಡಿಸ್ಕ್ರೀಟ್ ಸೀರೀಸಲ್ಲಿ ಯಾವ ರೀತಿ ಕಂಡುಹಿಡಿಬೇಕು, ಮೋಡ್ನ ಯಾವ ರೀತಿ ಡಿಸ್ಕ್ರೀಟ್ ಸೀರೀಸ್ ಕೊಟ್ಟಾಗ ಕಂಡುಹಿಡಿಬೇಕು, ಅದೇ ರೀತಿ ಕೊಟ್ಟಿರ್ತಕ್ಕಂಥ ಸೀರೀಸ್ ಡಿಸ್ಕ್ರೀಟ್ ಸೀರೀಸ್ ಆದಾಗ ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಕೂಡ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕನ್ನೋದು ಆಲ್ರೆಡಿ ಓದಿದ್ದೀವಿ, ಕರೆಕ್ಟಾ? ಆದ್ದರಿಂದ ನಮಗೇನಾಗುತ್ತೆ, ಅಗೇನ್ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಈಸಿ ಆಗುತ್ತೆ, ಕರೆಕ್ಟಾ? ನೀವೇನೇನು ಮಾಡ್ಬೋದು, ಮೀನ್, ಮೋಡ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಬೇಕು ಫಸ್ಟ್. ಅದಾದ ನಂತರ ಸ್ಕ್ಯೂನೆಸ್ನ ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ ನಮಗೆ ಒಂದು ಎಕ್ಸ್ಟ್ರಾ ವೇರಿಯಬಲ್ ಇದೆ, ಯಾವುದದು? ಫ್ರೀಕ್ವೆನ್ಸಿ, ಕರೆಕ್ಟಾ? ಇಂಡಿವಿಜುವಲ್ ಸೀರೀಸಿಗೆ ನಾವು ಕಂಪೇರ್ ಮಾಡೋದಾದರೆ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸ್ಟ್ರಾ ವೇರಿಯಬಲ್ ಯಾವುದು? ಫ್ರೀಕ್ವೆನ್ಸಿ, ಕರೆಕ್ಟಾ? ಸೊ ಫಸ್ಟ್ ಏನು ಮಾಡಿರಿ, ಆ್ಯಸ್ ಯೂಶ್ವಲ್ ನಮಗೆ ಏನು ಗೊತ್ತು, ಡಿಸ್ಕ್ರೀಟ್ ಸೀರೀಸಿಗೆ ಮೀನ್ ಅಥವಾ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ಫಾರ್ಮುಲಾ ನಮಗೆ ಗೊತ್ತಿದೆ, ಕರೆಕ್ಟಾ? ಸೊ ಏನಾಗುತ್ತೆ, ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಫಸ್ಟ್ ಫಾರ್ಮುಲಾಸ್ ನೋಡಬೇಡ, ಏನಿದೆ ನೋಡಿರಿ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಮೀನ್ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ ಅನ್ನುವಾಗ, ಸೊ ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್, ಕರೆಕ್ಟಾ? ಎನ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಎಫ್ ಇಂಟು ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದರ ಸಮೇಷನ್ ತೊಗೋತೀವಿ. ಅದಾದಮೇಲೆ ಏನು ಮಾಡ್ತೀರಾ, ಕ್ಯಾಲ್ಕುಲೇಟ್, ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಮೀನ್, ಕರೆಕ್ಟಾ? ಅದಾದ ಮೇಲೆ ಮೋಡ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಡಿಸ್ಕ್ರೀಟ್ ಸೀರೀಸಿಗೆ, ಜಸ್ಟ್ ರೀಕಾಲ್ ಮಾಡಿರಿ. ಏನು, ನಮ್ಮ ಕೊಟ್ಟಿರ್ತಕ್ಕಂಥ ವೇರಿಯೇಟ್ ವ್ಯಾಲ್ಯೂ, ಕರೆಕ್ಟಾ? ಯಾವ ವೇರಿಯೇಟ್ ವ್ಯಾಲ್ಯೂವಿಗೆ ಜಾಸ್ತಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೆ ಅದೇ ನಮ್ಮ ಏನಾಗುತ್ತೆ, ಮೋಡ್ ಆಗುತ್ತೆ, ಕರೆಕ್ಟಾ? ಎಸ್. ಅದಾದ ಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಇಂಡಿವಿಜುವಲ್ ಸೀರೀಸಿಗೆ ಏನಿತ್ತು, ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಡಿ ಸ್ಕ್ವೇರ್ ಡಿವೈಡ್ ಬೈ ಎನ್, ಕರೆಕ್ಟಾ? ಬಟ್ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಸೀರೀಸ್ ಡಿಸ್ಕ್ರೀಟ್ ಸೀರೀಸ್ ಆಗಿರೋದ್ರಿಂದ ನಮ್ಮ ಫಾರ್ಮುಲಾ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ ಎಫ್ ಇಂಟು ಡಿ ಸ್ಕ್ವೇರ್ ಡಿವೈಡ್ ಬೈ ಎನ್, ಕರೆಕ್ಟಾ? ಸೊ ಅದು ನಮ್ಮ ಫಾರ್ಮುಲಾ. ಇದಾದ ಮೇಲೆ ಇವು ಮೂರನ್ನು ಕಂಡಿದ್ರಿ ಅಂದರೆ ಆ್ಯಸ್ ಯೂಶ್ವಲ್ ಅವರ್ ಸ್ಕ್ಯೂನೆಸ್ ವ್ಯಾಲ್ಯೂ ಈಸ್ ಮೀನ್ ಮೈನಸ್ ಮೋಡ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಕರೆಕ್ಟಾ? ಸೊ ಫಸ್ಟ್ ನಮ್ಮ ಕೆಲಸ ಏನರಪ್ಪ, ಕೊಟ್ಟಿರ್ತಕ್ಕಂಥ ಡೇಟಾನ ಟ್ಯಾಬ್ಯುಲೇಟ್ ಮಾಡೋದು. ಸೊ ಇಟ್ ಈಸ್ ಫಾರ್ ದ ಸೈಜ್ ವೇರಿಯಬಲ್ ಆ್ಯಂಡ್ ದಿಸ್ ಈಸ್ ಫಾರ್ ದ ಫ್ರೀಕ್ವೆನ್ಸಿ, ಕರೆಕ್ಟಾ? ಫಸ್ಟ್ ಇವೆರಡು ಮಾಡ್ಕೊಳ್ರಿ. ಇದಾದಮೇಲೆ ನಮಗೆ ಮೀನ್ ಕಂಡುಹಿಡಿಯೋಕ್ಕೆ ಏನು ಬೇಕು, ಸಮೇಷನ್ ಆಫ್ ಎಫ್ ಎಕ್ಸ್ ಬೇಕು, ಕರೆಕ್ಟಾ? ಸೊ ಅದಕ್ಕೋಸ್ಕರ ಏನು ಮಾಡಿರಿ, ಎಫ್ ಇಂಟು ಎಕ್ಸ್, ಕರೆಕ್ಟಾ? ಸೊ ಎಫ್ ಇಂಟು ಎಕ್ಸ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡ್ರಿ. ದಟ್ ಈಸ್ 10 ಇಂಟು 20 ಎಕ್ಸ್ ಇಂಟು ಎಫ್ ಫಾರ್ ಎಫ್ ಇಂಟು ಎಕ್ಸ್, ಕರೆಕ್ಟಾ? 10 2s are 20, 11 4s are 44, ಅದೇ ರೀತಿ ಅಪ್ ಟು 15 ಇಂಟು 1 15ವರೆಗೂ. ದಿಸ್ ಈಸ್ ಅಬೌಟ್ ದ ಎಫ್ ಎಕ್ಸ್ ವ್ಯಾಲ್ಯೂ. ಈಗೇನು ಕ್ಯಾಲ್ಕುಲೇಟ್ ಮಾಡಿರಿ, ಸಮೇಷನ್ ಆಫ್ ಎಫ್ ಎಕ್ಸ್ ಎಷ್ಟು ಬರುತ್ತೆ, 373 ಬಂದಿದೆ, ಕ್ಯಾಲ್ಕುಲೇಟ್ ಮಾಡಿ ನೋಡಿರಿ. ಅದಾದಮೇಲೆ ನಮಗೇನು ಎನ್ನ ವ್ಯಾಲ್ಯೂ ಬೇಕು, ಕರೆಕ್ಟಾ? ಮೀನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಏನು ಮಾಡಿರಿ, ಫ್ರೀಕ್ವೆನ್ಸಿಯನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಅವರ್ ಸಮೇಷನ್ ಆಫ್ ಎಫ್ ಈಸ್ ಈಕ್ವಲ್ಸ್ ಟು ಎನ್ ಹಿಯರ್. ಸೊ ಎಷ್ಟು ಬರುತ್ತೆ, 30 ಬರುತ್ತೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಸಮೇಷನ್ ಆಫ್ ಎಫ್ ಎಕ್ಸ್ ಬಂದಿದೆ, ಸಮೇಷನ್ ಆಫ್ ಎಫ್ ಬಂದಿದೆ, ಅಥವಾ ಎನ್ ಅಂತ ಕರಿಬೋದು ನಾವು. ಎರಡು ಸಿಕ್ಕ ತಕ್ಷಣ ನೀವು ಈಸಿಲಿ ಏನನ್ನು ಕ್ಯಾಲ್ಕುಲೇಟ್ ಮಾಡಬಹುದು, ದಟ್ ಈಸ್ ಅವರ್ ಮೀನ್, ಕರೆಕ್ಟಾ? ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್, ಅವರ್ ಸಮೇಷನ್ ಆಫ್ ಎಫ್ ಎಕ್ಸ್ ವ್ಯಾಲ್ಯೂ ಇಟ್ ಈಸ್ 373. ಅದಾದ ಮೇಲೆ ಎನ್ನ ವ್ಯಾಲ್ಯೂ 30 ಇದೆ. ಸೊ ಇವೆರಡನ್ನು ಡಿವೈಡ್ ಮಾಡಿರಿ, ವಿ ಆರ್ ಗೋಯಿಂಗ್ ಟು ಗೆಟ್ ಅವರ್ ಮೀನ್ ವ್ಯಾಲ್ಯೂ, ಸರಿನಾ? ಸೊ ಮೀನ್ ಕ್ಯಾಲ್ಕುಲೇಟ್ ಮಾಡಿದ ಕೂಡಲೇ ನಮ್ಮ ನೆಕ್ಸ್ಟ್ ಕೆಲಸ ಏನು, ಮೋಡನ್ನು ಕ್ಯಾಲ್ಕುಲೇಟ್ ಮಾಡೋದು, ಕರೆಕ್ಟಾ? ಸೊ ಫಸ್ಟ್ ನೋಡ್ಕೊಳ್ರಿ, ನಮ್ಮ ಕೊಟ್ಟಿರ್ತಕ್ಕಂಥ ಸೀರೀಸಲ್ಲಿ ಯಾವುದು ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇದೆ, ಕರೆಕ್ಟಾ? ಸೊ ಫಸ್ಟ್ ಫ್ರೀಕ್ವೆನ್ಸಿ ನೋಡ್ತಾ ಬರ್ರಿ. 2 ಇಟ್ ಈಸ್ ಅಗೇನ್ ಲೆಸ್, 4 ಜಾಸ್ತಿ ಇದೆ, 10 ಜಾಸ್ತಿ ಇದೆ, ಮತ್ತು 10ಗಿಂತ 8 ಕಡಿಮೆ ಇದೆ, 8 5 ಕಡಿಮೆ ಇದೆ, 5ಗಿಂತ 1 ಕಡಿಮೆ ಇದೆ, ಕರೆಕ್ಟಾ? ಈಗ ನಮ್ಮ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಏನು, 10, ಕರೆಕ್ಟಾ? ಸೊ ಅದು ಯಾವುದು ವೇರಿಯೇಟ್ ವ್ಯಾಲ್ಯೂವು, 12ಗೆ. ಸೊ ಯಾವ ವೇರಿಯೇಟ್ ವ್ಯಾಲ್ಯೂನ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೋ ಅದೇ ನಮ್ಮ ಏನಾಗುತ್ತೆ, ಮೋಡ್ ಇಲ್ಲಿ, ಕರೆಕ್ಟಾ? ಸೊ 12 ಈಸ್ ದ ಮೋಡ್ ಹಿಯರ್, ಕರೆಕ್ಟಾ? ಮೀನ್ ಕ್ಯಾಲ್ಕುಲೇಟ್ ಮಾಡಿದ್ವಿ,
ಮೋಡ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇದಾದ ಮೇಲೆ ನಮ್ಮ ನೆಕ್ಸ್ಟ್ ಕೆಲಸ ಏನು, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಕರೆಕ್ಟಾ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ನಾವೇನು ಮಾಡಬೇಕು, ಡಿವಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಡಿವಿಯೇಷನ್, ದಟ್ ಈಸ್ ಎಕ್ಸ್ ಮೈನಸ್ ಎಕ್ಸ್ ಬಾರ್. ನಮಗೆ ಎಕ್ಸ್ ಗೊತ್ತಿದೆ, ಎಕ್ಸ್ ಬಾರ್ ಮೀನನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನಮ್ಮ ಎಕ್ಸ್ ಬಾರ್ ವ್ಯಾಲ್ಯೂ ಎಷ್ಟು, ಇಟ್ ಈಸ್ 12.43. ಕರೆಕ್ಟಾ? 12.43 ಇದೆ. ಸೊ ಅದನ್ನು ಫಸ್ಟ್ ನೀವೇನು ಮಾಡಿರಿ, ಯಾವಾಗಲೂ ಮೇಲ್ಗಡೆ ಬರ್ಕೊಂಬಿಟ್ರೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ಸೊ ಏನು ಮಾಡ್ತೀವಿ ಈಗ, ಎಕ್ಸ್ ಅಂದರೆ ಎಷ್ಟು, 10 ಇದೆ. ಕರೆಕ್ಟಾ? ಸೊ 10 minus 12.43, 11 minus 12.43, it is going to give this value. 12 minus 12.43, it is minus 0.43. ಅದೇ ರೀತಿ 13 minus 12.43, it is 0.57. 14 minus 12.43, it is minus 7.4. 15 minus 12.43, it is minus 11.43. ಸೊ ಚೆಕ್ ಮಾಡ್ತಾ ಹೋಗ್ರಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ವ್ಯಾಲ್ಯೂಸ್ ಮತ್ತು ಈ ವ್ಯಾಲ್ಯೂಸ್ ಎಷ್ಟೆಷ್ಟು ಬರುತ್ತೆ ಅಂತ. ಐ ಗೆಸ್ ದಿಸ್ ಈಸ್ ಪ್ಲಸ್. ಓಕೆ, ಕರೆಕ್ಟಾ? ಏನು 13 minus 12.3 ಪಾಸಿಟಿವೆ, ಅಗೇನ್ ಇದನ್ನು ಪಾಸಿಟಿವೆ. ಕರೆಕ್ಟಾ? ಎಸ್. ಸೊ ಇದಕ್ಕೋಸ್ಕರನೇ ನಾನು ಏನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ವ್ಯಾಲ್ಯೂಸ್ ನಾನು ಬರೆದಿದ್ದನ್ನು ಬ್ಲೈಂಡಾಗಿ ನೀವು ನೋಟ್ಸಲ್ಲಿ ಕಾಪಿ ಮಾಡೋದು ಬದಲು ಏನು ಮಾಡಬೇಕು, ಯು ಹ್ಯಾವ್ ಟು ಪರ್ಫಾರ್ಮ್ ಆಲ್ ದ ಕ್ಯಾಲ್ಕುಲೇಷನ್ಸ್. ಆವಾಗಲೇ ನಿಮಗೆ ಏನಾಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ, ಯಾವುದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕನ್ನೋದು ಗೊತ್ತಾಗುತ್ತೆ. ಕರೆಕ್ಟಾ? ಸುಮ್ಮನೆ ಬ್ಲೈಂಡ್ಲಿ ಕಾಪಿ ಮಾಡೋದು ಬೇಡ. ಕರೆಕ್ಟಾ? ಸೊ ಇದಾದಮೇಲೆ ಏನು, ಡಿನ ಈಗ ನಮ್ಮ ಆನ್ಸರ್ ತಪ್ಪಾಗಲ್ಲ ಮುಂದಿಂದು ಯಾವುದು, ಯಾಕೆ, ವಿ ಆರ್ ಪರ್ಫಾರ್ಮಿಂಗ್ ಡಿ ಸ್ಕ್ವೇರ್. ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕಾಗಿರೋದನ್ನು ನಾವೇನು ಮಾಡ್ತೀವಿ, ಈ ವ್ಯಾಲ್ಯೂಸನ್ನು ಎಲ್ಲೂ ತೊಗೊಳ್ಳಲ್ಲ. ಹಾಗಾಗಿ ನಮ್ದು ಏನಾಗುತ್ತೆ, ಕ್ಯಾಲ್ಕುಲೇಷನ್ ಯಾವುದು ತಪ್ಪಾಗಲ್ಲ. ಬಟ್ ನಾವು ಮಾಡೋದು ವ್ಯಾಲ್ಯೂ ಒಂದು ಸ್ವಲ್ಪ ತಪ್ಪಾದರೂ ಕೂಡ ತಪ್ಪೆ. ಕರೆಕ್ಟಾ? ಮೈನಸ್ಸಿನ ಪ್ಲಸ್ ಅಂತ ಬರೀಬಾರ್ದು. ಸೊ ಅದಕ್ಕೋಸ್ಕರ ಏನು ಮಾಡಿರಿ, ಕೇರ್ಫುಲ್ಲಾಗಿ ಕ್ಯಾಲ್ಕುಲೇಷನ್ ಮಾಡಿ ಬರೀರಿ. ಕರೆಕ್ಟಾ? ಸೊ ಇದಾದಮೇಲೆ ಏನು ಮಾಡಿರಿ, ಡಿ ಇಂಟು ಡಿ. ಕರೆಕ್ಟಾ? minus 2.43 into minus 2.43, it is going to give this value. ಸಿಮಿಲರ್ಲಿ ಏನು ಮಾಡಿರಿ, ಎಲ್ಲ ವ್ಯಾಲ್ಯೂಸಿನ ಸ್ಕ್ವೇರನ್ನು ಕಂಡುಹಿಡೀರಿ. ಅದಾದಮೇಲೆ ಏನು ಮಾಡ್ತೀರಾ, ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ ಎಫ್ ಡಿ ಸ್ಕ್ವೇರ್ ಇರೋದ್ರಿಂದ ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಎಫ್ ಇಂಟು ಡಿ ಸ್ಕ್ವೇರ್ ಮಾಡಬೇಕು. ಕರೆಕ್ಟಾ? ಎಲ್ಲಿದೆ ನಮ್ಮ ಎಫ್ ಕಾಲಮು, ಇಲ್ಲಿ. ಸೊ ಎಫ್ ಇಂಟು ಡಿ ಸ್ಕ್ವೇರ್, ದಟ್ ಈಸ್ 2 into 5.9049. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಿರಿ, ಎಫ್ ಇಂಟು ಡಿ ಸ್ಕ್ವೇರ್. 4 into this value, 10 into this value, 8 into this value, 5 into this and 1 into this. ಸೊ ಇವಾಗ ನೀವು ಮಾಡಿದಾಗ ಏನು ಬರುತ್ತೆ, ನಿಮಗೆ ಎಫ್ ಡಿ ಸ್ಕ್ವೇರ್ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗುತ್ತೆ. ಇದಾದ ಮೇಲೆ ಏನು ಮಾಡಿರಿ, ಸಮೇಷನ್ ಆಫ್ ಎಫ್ ಡಿ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿರಿ. ಆ್ಯಡ್ ಆಲ್ ದೀಸ್ ವ್ಯಾಲ್ಯೂಸ್ ಆ್ಯಂಡ್ ಗೆಟ್ ದ ಸಮೇಷನ್ ವ್ಯಾಲ್ಯೂ, ದಟ್ ಈಸ್ 431.107, ದಟ್ ಈಸ್ 431.107. ಸೊ ಇವಾಗ ಏನಾಯಿತು, ಸಮೇಷನ್ ಆಫ್ ಎಫ್ ಡಿ ಸ್ಕ್ವೇರ್ ಬಂದಿದೆ ನಮಗೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನು, ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ ಎಫ್ ಡಿ ಸ್ಕ್ವೇರ್ ಡಿವೈಡ್ ಬೈ ಎನ್. ಕರೆಕ್ಟಾ? ಈಗ ನಾವು ಸಮೇಷನ್ ಆಫ್ ಎಫ್ ಡಿ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಆ್ಯಂಡ್ ವಿ ಆಲ್ಸೋ ನೋ ದ ವ್ಯಾಲ್ಯೂ ಆಫ್ ಎನ್. ಕರೆಕ್ಟಾ? ಸೊ ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡಿರಿ, ದಟ್ ಈಸ್ 431.107 ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ, ಇಟ್ ಈಸ್ 30. ಸೊ ಇದಾದಮೇಲೆ ಏನು ಮಾಡಿರಿ, ಫಸ್ಟ್ ಕ್ಯಾಲ್ಕುಲೇಟ್ ದಿಸ್ ಪಾರ್ಟ್ ಆ್ಯಂಡ್ ಏನು ಮಾಡಿರಿ, ಸ್ಕ್ವೇರ್ ರೂಟ್ನ ಆ್ಯಸ್ ಇಟ್ ಈಸ್ ಇಟ್ಕೊಳ್ರಿ. That is 431.107 divided by 30, it is going to give this value. ಇದಾದ ಮೇಲೆ ಇದರ ಸ್ಕ್ವೇರ್ ರೂಟ್ ಕ್ಯಾಲ್ಕುಲೇಟ್ ಮಾಡಿರಿ, ಇಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ಸ್ ಟು 3.7908. ಓಕೆ, ಸೊ ಇದಾದಮೇಲೆ ಏನು ಮಾಡಿರಿ, ಸ್ಕ್ಯೂನೆಸ್. ಕರೆಕ್ಟಾ? ಇವಾಗ ನಾವು ಏನು ಮಾಡಿದ್ವಿ, ಮೀನ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಮೋಡ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅದಾದಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗೇನು ಮಾಡೋದು, ಜಸ್ಟ್ ಸಬ್ಸ್ಟಿಟ್ಯೂಟಿಂಗ್ ದ ಆನ್ಸರ್ಸ್ ಆಫ್ ದೋಸ್ ವ್ಯಾಲ್ಯೂಸ್ ಆ್ಯಂಡ್ ಕ್ಯಾಲ್ಕುಲೇಟ್ ದ ಸ್ಕ್ಯೂನೆಸ್. ಸೊ ಮೀನ್ ವ್ಯಾಲ್ಯೂ ಇಟ್ ಈಸ್ 12.43, ಇಲ್ಲಿ ನೋಡ್ಬೋದು ನೀವು. ಕರೆಕ್ಟಾ? 12.43 ಆ್ಯಂಡ್ ಮೋಡ್ ಇಟ್ ಈಸ್ 12. ಸಬ್ಸ್ಟಿಟ್ಯೂಟ್ ದಟ್ 12.43 minus 12 ಆ್ಯಂಡ್ ಇಟ್ ಈಸ್ ಎಸ್ ಡಿ ವ್ಯಾಲ್ಯೂ ಎಷ್ಟಿದೆ, 3.7908. ಸೊ ಫಸ್ಟ್ ಏನು ಮಾಡಿರಿ, ಕ್ಯಾಲ್ಕುಲೇಟ್ ಮಾಡಿರಿ ಇದನ್ನು. 12.43 minus 12, ಇಟ್ ಈಸ್ 0.43 ಡಿವೈಡೆಡ್ ಬೈ 3.908 ಆ್ಯಂಡ್ ಇವೆರಡರದ್ದು ಡಿವಿಷನ್ ಮಾಡಿರಿ. ಅದರ ಆನ್ಸರ್ ಎಷ್ಟು ಬರುತ್ತೆ, ಸ್ಕ್ಯೂನೆಸ್ ಅದಾಗಿರುತ್ತೆ. ಕರೆಕ್ಟಾ? ಸ್ಕ್ಯೂನೆಸ್ ಇಸ್ ಈಕ್ವಲ್ಸ್ ಟು 0.1134 ಇಟ್ ಈಸ್. ಓಕೆ, ಸೊ ಕ್ಯಾಲ್ಕುಲೇಟ್ ಲೈಕ್ ದಿಸ್ to find out the Karl-Pearson's coefficient of skewness, that is for what, the discrete series given. ಓಕೆ, ಸೊ ನಾವು ಏನಾಗುತ್ತೆ, ಎಲ್ಲ ಥರದ ಸೀರೀಸಿಗೆ ಮೀನ್, ಮೀಡಿಯನ್, ಮೋಡ್ ಮತ್ತು ಏನೇನು ಸ್ಟ್ಯಾಂಡರ್ಡ್ ಡಿವಿಯೇಷನ್, ಮೀನ್ ಡಿವಿಯೇಷನ್ ಇವೆಲ್ಲ ಕಂಡುಹಿಡಿಯೋದು ಕಲ್ತಿರೋದ್ರಿಂದ ನಮಗೇನಾಗುತ್ತೆ, ಈ ಫಾರ್ಮುಲಾ ಅಂದರೆ ಈ ಸ್ಕ್ಯೂನೆಸ್ಸನ್ನು ಕಂಡುಹಿಡಿಯೋದು ನಮಗೆ ತುಂಬ ಸುಲಭ ಆಗಿದೆ. ಕರೆಕ್ಟಾ? ಎಸ್. ಸೊ ದಿಸ್ ಈಸ್ ಅಬೌಟ್ ದ ಕ್ಯಾಲ್ಕುಲೇಷನ್ ಆಫ್ ಸ್ಕ್ಯೂನೆಸ್, ದಟ್ ಈಸ್ ಫಾರ್ ದ discrete series. ಓಕೆ, ಎಸ್. Thank you.